ನೋಡ್ತಾ ಇದ್ರ ವಿವಿಸಿ ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆಯಲ್ಲಿ ಅದು ಅರೆಮಲ್ನಾಡು ಭಾಗದಲ್ಲಿ ಕಾಡಾನೆ ಮತ್ತು ಮಾನವನ ನಡುವಿನ ಸಂಘರ್ಷ ಅಂತಕ್ಕಂಥದ್ದು ನಿರಂತರವಾಗಿ ನಡ್ಕೊಂಬಂದಿದೆ. ಮಲ್ನಾಡು ಭಾಗದಲ್ಲಿ ಸಕಲೇಶ್ಪುರ, ಆಲೂರು ಭಾಗದಲ್ಲಿ ಇದ್ದಂತಹ ಕಾಡಾನೆಗಳ ಹಾವಳಿ ಏನ್ ಕಡಿಮೆ ಆಗಿಲ್ಲ. ಇದರ ಜೊತೆಗೆ ಈ ಬೇಲೂರಿನ ಬಿಕ್ಕೋಡು, ಅರೆಹಳ್ಳಿ ವ್ಯಾಪ್ತಿಯಲ್ಲಿ ಕೂಡ ಇತ್ತೀಚೆಗೆ ಕಾಡಾನೆಗಳ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಮಾನ್ಯ ಶಾಸಕರು, ಬೇಲೂರಿನ ಶಾಸಕರಂತ ಹುಲ್ಲಳ್ಳಿ ಸುರೇಶ್ ಅವರು ನೆನೆ ಯಾವ್ದೋ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ರು, ವಿವಿಸಿ ನ್ಯೂಸ್ ಏನ್ರಪ್ಪ ನಿಮಗೆ ಉತ್ತರ ಕೊಡಲ್ಲ ನಾವು ಅಂತ. ಬೇಡ, ನಿಮ್ ಉತ್ತರ ನಮಗೆ ಬೇಡ, ನಮಗೆ ಉತ್ತರ ಕೊಡೋ ದಮ್ಮು ತಾಕತ್ತು ನಿಮಗಿಲ್ದು ಹೋದ್ರೆ ಬೇಡ. ಕೊನೆ ಪಕ್ಷ ನಿಮ್ಗೆ ಮತ ಹಾಕಿದಾರಲ್ಲ ಸ್ವಾಮಿ, ನಿಮಗೆ ಓಟ್ ಹಾಕಿದಾರಲ್ಲ, ಏನೋ ಶಾಸಕರು ದೊಡ್ಡದಾಗಿ ಏನೋ ಮಾಡ್ಬಿಡ್ತಾರೆ, ಕ್ಷೇತ್ರನ ಅಭಿವೃದ್ಧಿಯ ಪದದಲ್ಲಿ ಕೊಂಡೊಯ್ದು ಬಿಡ್ತಾರೆ ಅಂತ ಓಟ್ ಹಾಕಿದಾರಲ್ಲ, ಆ ಜನಕ್ಕೆ ಉತ್ತರ ಕೊಡಿ, ಆ ಜನರಿಗೆ ಉತ್ತರ ಕೊಡಿ ಅಂತ ಇವತ್ತಿನ ಎಪಿಸೋಡ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ಬಿಕ್ಕೋಡು ಭಾಗದಲ್ಲಿ ನಿರಂತರವಾಗಿ ಕಾಡಾನೆ ಹಾವಳಿ ಹೆಚ್ಚಾಗಿರ್ತಕ್ಕಂಥದ್ದು. ಆ ಭಾಗದಲ್ಲಿ ರೈತರುಗಳು ಮಾತಾಡ್ತಾ ಇದ್ರು ವಿವಿಸಿ ವಾಹಿನಿ ಜೊತೆಗೆ. ಜೋಳ, ಒಂದಿಷ್ಟು ಬೆಳೆಗಳನ್ನ ಹಾಕೊಂಡಿದ್ದೀವಿ, ಚಿಕ್ಕ ಚಿಕ್ಕ ಜಾಗಗಳಲ್ಲಿ 1 ಎಕರೆ 2 ಎಕರೆ ಗುಂಟೆ ಲೆಕ್ಕದಲ್ಲಿ ಜೋಳ ಇವೆಲ್ಲನೂ ಬೆಳೆ ಹಾಕೊಂಡಿದ್ದಾರೆ. ನಿಮ್ಗೆ ಗೊತ್ತಿರ್ಲಿ, ಬಿಕ್ಕೋಡು ಭಾಗದಲ್ಲಿ ಒಂದಲ್ಲ ಎರಡಲ್ಲ, ಈ ಹಿಂದೆ ಒಂದು 20 ಆನೆ ಇದು ಬಂತೆ. ಈಗ ಅದ್ರ ಜೊತೆಗೆ ಇನ್ನೊಂದು 28 ಆನೆಗಳ ಜೊತೆ ಬಂದಿದ್ದಾವಂತೆ. ಬೆಳಗ್ಗೆ ನಮ್ಮ ವಾಹಿನಿಯಲ್ಲ ಒಂದು ಹಾಕಿದ್ವಿ, ನೆನ್ನೆ ಪ್ರಜಾಪ್ರಭುತ್ವ ಮಾನವ ಸರಪಳಿ ಆದ್ರೆ ಇನ್ನೊಂದ್ ಕಡೆ ಆನೆಗಳ ಸರಪಳಿ ಅಂತ. 50 ಆನೆಗಳು ದಾಳಿ ಮಾಡೋದು ಬೇಡ, ಒಂದು ಜಮೀನಲ್ಲಿ ಸುಮ್ಮನೆ ನಡ್ಕೊಂಡೋದ್ರೆ ಸಾಕು, ಎಕರೆಗಟ್ಟಲೆ ಜಮೀನು ಹಾಳಾಗೋಗುತ್ತೆ, ಎಕರೆಗಟ್ಟಲೆ ಜಮೀನು ಹಾಳಾಗೋಗುತ್ತೆ. ಇದೇ 6 ತಿಂಗಳು ಹಿಂದೆ ಇದೇ ಬಿಕ್ಕೋಡು ಭಾಗದಲ್ಲಿ ಕಬ್ಬಿನ ಮನೆ ಅಂತಕ್ಕಂಥ ಗ್ರಾಮ, 6 ತಿಂಗಳು ಆಗಿಲ್ವಂತೆ, 3-4 ತಿಂಗಳು, ವಸಂತ್ ಅಂತಕ್ಕಂಥ ಗ್ರಾಮಸ್ಥನ ಮೇಲೆ ಆನೆ ದಾಳಿ ಆಗುತ್ತೆ. ಆ ಸಂದರ್ಭದಲ್ಲಿ ಇದೇ ಮಾನ್ಯ ಶಾಸಕರು, ಘನವೆತ್ತ ಶಾಸಕರಾದಂಥ ಹುಲ್ಲಳ್ಳಿ ಸುರೇಶ್ ಅವರು ಮನೆಗೆ ಹೋಗ್ತಾರೆ, ಪರಿಹಾರ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಉದ್ದುದ್ದ ಭಾಷಣ ಮಾಡಿ ಬರ್ತಾರೆ, ಸದನದಲ್ಲಿ ಹೋಗಿ ಈ ಬಾರಿ ಈ ಬಗ್ಗೆ ಚರ್ಚೆ ಮಾಡ್ತೀನಿ, ಶಾಶ್ವತ ಪರಿಹಾರ ಕಲ್ಪಿಸ್ಕೊಡ್ಬಿಡ್ತೀನಿ ಅಂತ ಪುಂಖಾನುಪುಂಖವಾಗಿ ಹೇಳಿದಂತ ಶಾಸಕರು ಇದುವರೆಗೂ ಸದನದಲ್ಲಿ ಈ ಬಗ್ಗೆ ಧ್ವನಿ ಎತ್ತಲಿಲ್ಲ. ಅದ್ ಏನ್ ಮಾಡಿದ್ರೋ ಗೊತ್ತಿಲ್ಲ. ತಮ್ಮ ಲೆಡ್ರೇಟ್ ಇಟ್ಕೊಂಡು ಯಾವುದೋ ಒಂದು ಖಾಸಗಿ ಕ್ಲಬ್ ಅಲ್ಲಿ ಆಗಿರ್ತಕ್ಕಂಥ ಗಲಾಟೆನ, ಕ್ಲಬ್ಬರೇ ಗಲಾಟೆ ಆಗಿಲ್ಲ, ಇಲ್ಲೇನು ಆಗಿಲ್ಲ ಅಂತ ಹೇಳಿದ್ರೆ, ಎಲ್ಲೋ ಮನೇಲಿ ಕೂತಿರೋ ಶಾಸಕರು ಕ್ಷೇತ್ರದ ಅಭಿವೃದ್ಧಿಯ ನಿಟ್ಟಿನಲ್ಲಿ, ಕ್ಷೇತ್ರದ ಜನರ ಹಿತದೃಷ್ಟಿಯಿಂದ ತಮ್ಮ ಲೆಟ್ರೇಟ್ ನಲ್ಲಿ ಗೃಹ ಸಚಿವರಿಗೆ ಪತ್ರ ಬರೆಯ ಗೊತ್ತಾಗತ್ತೆ. ತಮ್ಮ ವ್ಯಾಪ್ತಿಯಲ್ಲಿ ರೈತರು ಸಾಯ್ತಾ ಇದಾರಲ್ಲಿ, ರೈತರು ಬದುಕು ಹಾಳಾಗ್ತಾ ಇದೆ, ಅಲ್ಲಿ ನೆಚ್ಕೊಂಡಿರ್ತಕ್ಕಂಥ ಬೆಳೆ ಕೈ ಕೊಡ್ತಾ ಇದೆ, ಒಂದ್ ಕಡೆ ಅತಿವೃಷ್ಟಿ, ಒಂದ್ ಕಡೆ ಅನಾವೃಷ್ಟಿ, ಹಾಕಿರೋ ಬೆಳೆ ನೆಟ್ಕೊಂಡು ಏನೋ ಈ ಸಲಿನಾದ್ರೂ ಒಂದಿಷ್ಟು ಬೆಳೆಯಲ್ಲಿ ದುಡ್ಡು ಬರಬಹುದು, ನನ್ನ ಮಗನ ಸ್ಕೂಲಿಗೆ ಸೇರಿಸ್ಬೇಕು, ನನ್ನ ಮಗನ ಕಾಲೇಜಿಗೆ ಸೇರಿಸ್ಬೇಕು, ನನ್ನ ಮಗನ ಮದುವೆ ಮಾಡಬೇಕು, ಈ ತರ 100 ಕನ್ಸು ಕಟ್ಕೊಂಡಿರ್ತಾರೆ ರೈತರು. ಆದ್ರೆ ಒಂದೇ ರಾತ್ರಿಯಲ್ಲಿ ಇಡೀ ಬೆಳೆ ನಾಶ ಆಗಿ ಸಾಲ ಸೋಲ ಮಾಡಿ ಬೆಳೆ ಹಾಕಿರ್ತಾರೆ, ನೋಡ್ಕೊಳ್ತಾ ಇರ್ತಾರೆ, ಬೇರೆ ಆದಾಯ ಇಲ್ಲ. ಈ ರೈತರುಗಳು ಯಾರು ಲೇಔಟ್ ಮಾಡ್ಕೊಂಡಿಲ್ಲ, ಈ ರೈತರುಗಳು ಯಾರಿಗೂ ಕೂಡ ಖಾಸಗಿ ಶಾಲೆ ಕಾಲೇಜುಗಳಿಲ್ಲ, ಲಕ್ಷ ಡೊನೇಷನ್ ತಗೊಳ್ಳಲ್ಲ ಈ ರೈತರುಗಳು ಯಾರು, ಬೆಳೆನೇ ನೆಚ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಲೇಔಟ್ ಮಾಡಿ, ರೈತರು ಜಮೀನ ಲೇಔಟ್ ಮಾಡಿ ಲೂಟಿ ಮಾಡ್ತಾ ಇಲ್ಲ ಈ ರೈತರು. ಆ ಬೆಳೆನೇ ಬರಬೇಕು, ಅಲ್ಲೇ ಊಟ ಮಾಡಬೇಕು. ಇಂಟರ್ನ್ಯಾಷನಲ್ ಸ್ಕೂಲ್ಗಳಿಲ್ಲ ಈ ರೈತರದ್ದು ಯಾರ್ದು ಪಾಪ. ಓರ್ವ ವಿದ್ಯಾರ್ಥಿಯಿಂದ ಹಾಸ್ಟ್ಲು, ಮತ್ತೊಂದು ಇನ್ನೊಂದು ಅಂತ ಹೇಳಿ ಲಕ್ಷ ಫೀಸ್ ಪೀಕಲ್ಲ ಇವರು, ಬ್ಲ್ಯಾಕ್ ಮನಿ ಇಲ್ಲ ಇವ್ರ ಹತ್ರ ಅಂತ ರೈತರ ಪರವಾಗಿ ನಿಲ್ಬೇಕಾಗಿದ್ದಂತ ಶಾಸಕರು ಯಾವುದೋ ಖಾಸಗಿ ಕ್ಲಬ್ಬಿನ ಆಗ್ತಾ ಇರ್ತಕ್ಕಂಥ ಗಲಾಟೆಯನ್ನ ಉಳಿಸೋ ನಿಟ್ಟಲ್ಲಿ ಲೆಟರ್ ಪ್ಯಾಡ್ ಅಲ್ಲಿ ಲೆಟರ್ ಬರೆಯಕ್ಕಾಗತ್ತೆ. ಅದಕ್ಕೆ ಇಂಕಿರುತ್ತೆ ಇವ್ರ ಹತ್ರ, ಲೆಟರ್ ಪ್ಯಾಡ್ ಇರುತ್ತೆ. ನಮ್ಮ ಭಾಗದಲ್ಲಿ 50ಕ್ಕೂ ಹೆಚ್ಚು ಕಾಡಾನೆಗಳಿದ್ದಾವೆ, ಅದಕ್ಕೆ ರೇಡಿಯೋ ಕಾಲರ್ ಅಳವಡಿಸಿ ಅದಕ್ಕೊಂದು ಶಾಶ್ವತ ಪರಿಹಾರ ಕಲ್ಪಿಸಿ ಆನೆಧಾಮಕ್ಕೆ ಶಿಫ್ಟ್ ಮಾಡಿ ಅಂತನೋ ಮತ್ತೊಂದು ಇನ್ನೊಂದು, ಅಥವಾ ಅಲ್ಲಿ ಯಾವ್ದಾದ್ರು ಅರಣ್ಯ ಇಲಾಖೆಯಿಂದ ಏನ್ ಮುಂಜಾಗ್ರತೆ ಕ್ರಮ ತಗೋಬೇಕು, ಈ ನಿಟ್ಟಲ್ಲಿ ಏನ್ ಯೋಚನೆ ಮಾಡಿದ್ರಿ ಶಾಸಕರೇ, ಉತ್ತರ ಕೊಡಿ. ವಿವಿಸಿ ವಾಹಿನಿಗೆ ಬೇಡ ರೀ, ವಿವಿಸಿ ವಾಹಿನಿಗೆ ಉತ್ತರ ಕೊಡಬೇಡಿ. ನೀವು ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಮತ ಹಾಕಿ ನಮ್ಮ ಶಾಸಕರು ಏನೋ ಕಡಿದು ದಬಾಕ್ಬಿಡ್ತಾರೆ ಅಂತ ಓಟ್ ಹಾಕಿದ್ರಲ್ಲ, ಮತದಾರರಿಗೆ ಉತ್ತರ ಕೊಡಿ. ನಮಗೆ ಉತ್ತರ ಕೊಡಕ್ ನಿಮ್ ಕೈಲಿ ಆಗಲ್ಲ ಗೊತ್ತು, ಫೈನ್, ಬೇಡ, ನಿಮ್ ಉತ್ತರನೂ ನಾವು ನಿರೀಕ್ಷೆ ಮಾಡ್ತಾ ಇಲ್ಲ. HK ಸುರೇಶ್ ಅವರಿಂದ ಏನ್ TRP ಬಂದ್ಬಿಡುತ್ತೆ, HK ಸುರೇಶ್ ಇಲ್ದೋದ್ರೆ ಏನು ಆಗಲ್ಲ ಅನ್ನೋ ತರದ್ ಈ ತರದೆಲ್ಲ ಮೆಂಟಾಲಿಟಿಲಿ ಏನಾದ್ರು ನೀವು ಇದ್ಕೊಂಡ್ಬಿಟ್ಟಿದ್ರೆ ನೀವೇನ್ ಆತರ ಸ್ಟಾರ್ ಅಲ್ಲ, ದಯವಿಟ್ಟು ಆತರ ಭ್ರಮೇಲಿ ಇರಬೇಡಿ. ನಾನು ಕೇಳ್ತಾ ಇರ್ತಕ್ಕಂಥದ್ದು ಅಲ್ಲಿ ರೈತರಿಗೆ ಉತ್ತರ ಕೊಡಿ, ನಮಗ್ ಬೇಡ, ರೈತರಿಗೆ ಉತ್ತರ ಕೊಡ್ರಿ. ಏನೋ ಪಾಪ ಅಲ್ಲಿ ಇರ್ತಕ್ಕಂಥ ದಲಿತ ಹೆಣ್ಮಕ್ಳು ಅಧಿಕಾರಿಗಳನ್ನೆಲ್ಲ ದಿನ ಬೆಳಗಾದ್ರೆ ಹೆದರ್ಸ್ಕೊಂಡು ಓಡಾಡ್ತಾ ಇದ್ದೀರಲ್ಲ, ಹಂಗ ಆತರ ಅಲ್ಲ ಇದು. ರೈತರು ಬದುಕು, ರೈತರ ಜೀವನ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ. ಆಮೇಲೆ ಇಲ್ಲಿ ರೈತರು ಹೇಳ್ತಾ ಇದ್ರು, ಅಲ್ಲಿ ರೈತರ ಪರಿಸ್ಥಿತಿ ಹೆಂಗಾಗಿದೆಯಂತೆ ಅಂದ್ರೆ,
ರಾತ್ರಿ ಆಯ್ತು ಅಂತಂದ್ರೆ ನಿದ್ದೆ ಮಾಡಂಗಿಲ್ಲ. ತಮ್ಮ ಜಮೀನಿಗೆ ಎಲ್ಲಿ ಕಾಡಾನೆಗಳು ದಾಂಗುಡಿ ಇಟ್ಟುಬಿಡ್ತಾವೋ, ಎಲ್ಲಿ ತಮ್ಮ ಜಮೀನು ನಾಶ ಮಾಡಿಬಿಡುತ್ತೋ ಆನೆಗಳು ಅಂತ ರೈತರುಗಳು ಹಗಲು ರಾತ್ರಿ ಅನ್ನೋದೇ ತಮ್ಮ ಜಮೀನನ್ನ ಕಾದ್ಕೊಳ್ತಿರ್ತಾರೆ. ರಾತ್ರಿ ಇಡೀ ಕಾಯ್ಕೊಂಡು ಕೂರ್ತಾರೆ. ಅಲ್ಲಿ ಒಂದು ಬೆಂಕಿ ಹಾಕೊಂಡು ಆನೆಗಳು ಬಂದ್ಬಿಟ್ರೆ ಹೆಂಗಪ್ಪ ಜೀವನ, ಆನೆಗಳು ಬಂದ್ಬಿಟ್ರೆ ಹೆಂಗಪ್ಪ ಬದುಕು ಯೋಚನೆ ಮಾಡ್ತಾ ಕೂತಿರ್ತಾರೆ. ಎಲ್ಲಾರೋ ಹೇಳ್ತಾ ಇದ್ರು, ಶಾಸಕರ ನಿಮ್ ಕೈಲಿ ನಮ್ಗೆ ಪರಿಹಾರ ಕೊಡ್ಸಕ್ ಆಗ್ತಾ ಇಲ್ಲ, ಇದುವರೆಗೂ ಕೂಡ ಪರಿಹಾರ ಕೊಡ್ಸೋದವ್ರ ಈ ಕಡೆ ಬಂದಿಲ್ಲ, ನಿಮ್ ನೋಡಕ್ ಬಂದ್ರು ಕೂಡ ನಮ್ ಕೈಗೆ ಸಿಗ್ತಾ ಇಲ್ಲ, ದಯವಿಟ್ಟು ನಿಮ್ ಕೈಲಿ ಕೊನೆ ಪಕ್ಷ ಏನೂ ಮಾಡಕ್ ಆಗದವ್ರೆ ರಾತ್ರಿ ಹೊತ್ತು ಬಂದು ನಮ್ ಜೊತೆ ಆನೆನಾರು ಕಾಯ್ಕೊಂಡು ಕುತ್ಕೊಳ್ಳಿ ಅಂತ ರೈತರು ಮಾತಾಡ್ತಾ ಇದ್ರೆ ಕೇಳಿಸ್ಕೊ. ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಕ್ಕೋಡು ಹೋಬಳಿ ಅಂತೇಳಿ ಒಂದು ಸಣ್ಣ ಪುಟ್ಟ ಗ್ರಾಮ ಇದೆ, ನಿಡುಮನಹಳ್ಳಿ ಗ್ರಾಮ ಅಂತೇಳಿ. ಆ ಗ್ರಾಮದೊಳಗಡೆ ಪ್ರತಿನಿತ್ಯ ಆನೆಗಳು ವಾಸ್ತವಾಂಶ ಹೂಡಿದೆ. ಇವತ್ತು ಅಲ್ಲಿಗೆ ಆನೆಗಳು ಒಂದು 30 ಆನೆ ಒಂದು ವಾರದಿಂದ ಬಂದಿತ್ತು, ಒಂದು 15 ದಿನದಿಂದ 30 ಆನೆ ಬಂದಿತ್ತು. ಈಗ ಕಳೆದ ಒಂದು ಶುಕ್ರವಾರದಿಂದ ಮತ್ತೆ ಅದ್ರ ಜೊತೆಗೆ 28 ಆನೆ ಸೇರ್ಕೊಂಡು ಟೋಟಲ್ 58 ಆನೆಗಳಿದ್ದಾವೆ. ಆನೆಗಳನ್ನ ಓಡಿಸೋಂಥ ಪ್ರಯತ್ನ ಇವತ್ತವರೆಗೂ ನಡೀತಾ ಇಲ್ಲ. ಬಿಕ್ಕೋಡಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗೋಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಸಾರ್ವಜನಿಕರಾಗಿರ್ಬೋದು, ಕೃಷಿಕರಾಗಿರ್ಬೋದು, ಓಡಾಡೋ ಅಂಥ ಪರಿಸ್ಥಿತಿ ಬೇಕು. ಇವತ್ತು ನನ್ನ ಮನೆ ಜಮೀನು ಇಲ್ಲಿರುತ್ತೆ, ನಂದು ಅಲ್ಲಿರುತ್ತೆ ಮನೆ, ಅಲ್ಲಿ ಓಡಾಡೋ ಅಂಥ ಪರಿಸ್ಥಿತಿ ಇರುತ್ತೆ. ನಾವಿವತ್ತು ಕೃಷಿಕರು ಸಣ್ಣದಾಗಿ ಒಂದೊಂದು ಚಿಕ್ಕದಾಗಿ ಜೋಳ, ರಾಗಿ, ಭತ್ತ ಯಾವ್ದಾದ್ರು ಒಂದು ಕೃಷಿ ಮಾಡ್ಕೊಂಡು ಬಂದಿರ್ತೀವಿ. ನಾವು ಬೆಳೆನ ತಿನ್ಕೊಳ್ಳೋದಲ್ಲದೆ ಅದನ್ನು ನಾಶ ಸಮೇತ ಮಾಡ್ತಿದೆ, ತುಣಿದ್ಬಿಟ್ಟು ಎಲ್ಲದನ್ನೂ. ಈಗ ಒಂದು ಕಳೆದ 6 ತಿಂಗಳ ಹಿಂದ್ಗಡೆ ವಸಂತ್ ಅಂತ ಒಂದು ವ್ಯಕ್ತಿ ಮರಣ ಹೊಂತಾರೆ ಇದರಲ್ಲಿ ಕಬ್ಬಿನ ಮನೆ ಗ್ರಾಮದಲ್ಲಿ. ಆ ವಸಂತ್ ಅನ್ನೋರ ಮನೆ ಕುಟುಂಬಕ್ಕೆ ಬಂದ್ಬಿಟ್ಟು ಪರಿಹಾರ ನೀಡಿ ಒಂದು ಕಣ್ಣು ವರ್ಷ ಅಂತ ಪ್ರಯತ್ನ ಮಾಡಿದ್ದಾರೆ. ಆದರೆ ಇದನ್ನು ಆಗಬಾರ್ದು. ದಯವಿಟ್ಟು ಮುಂದಿನ ದಿನಗಳಲ್ಲಿ ಶಾಸಕರು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ನಿಮಗೆ ಬಿಕ್ಕೋಡು ಜನತೆ ಅತಿ ಹೆಚ್ಚು ಬಹುಮತ ನೀಡಿಬಿಟ್ಟು ಆಶೀರ್ವಾದ ಮಾಡಿಬಿಟ್ಟು ಇವತ್ತು ಕ್ಷೇತ್ರದ ಶಾಸಕರನ್ನಾಗಿ ಮಾಡಿರ್ತಾರೆ. ಇವತ್ತು ಬಿಕ್ಕೋಡು ಜನತೆ ಇವತ್ತು ವಿಷ ಕುಡಿಯೋಂಥ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ದಯವಿಟ್ಟು ನೀವು ಈ ಆನೆನ ಓಡಿಸೋದಾಗಿ ಆಗಿರ್ಬೋದು, ಇನ್ನೊಂದು ಯಾವ್ದಾದ್ರು ಒಂದು ತಗೊಂಡು ನೀವು ಅದನ್ನು ಆನೆಗಳನ್ನ ಇಲ್ಲಿಂದ ಶಿಫ್ಟ್ ಮಾಡೋ ಅಂಥ ಪ್ರಯತ್ನ ಯಾವುದು ಒಂದೇ ಒಂದು ಮಾಡಿಲ್ಲ ಇಲ್ಲಿ ತನಕನೂ. ನಮಗೆ ಇವತ್ತು ಹೊಲ ಜಮೀನುಗಳನ್ನೆಲ್ಲ ಮಾರ್ಕೊಂಡು ಹೋಗೋಂಥ ಪರಿಸ್ಥಿತಿ ಬಂದಿದೆ. ನಾನು ತುಂಬ ಸಲ ಕೇಳ್ಪಟ್ಟಿದ್ದೀನಿ, ಶಾಸಕರೇ ನಿಮ್ಮದು ತುಂಬ ಲೇಔಟ್ಗಳಿದ್ದಾವೆ, ನಿಮ್ಮದು ಎಲ್ಲೆಲ್ಲೋ ಜಮೀನುಗಳಿದೆ ಅಂತೇಳ್ಬಿಟ್ಟು. ನಮ್ಮದು ಬಡ ಕುಟುಂಬ ಇರೋದು ಬಿಕ್ಕೋಡಲ್ಲಿ, ಕೂಲಿ ಕಾರ್ಮಿಕರು ಇರೋದು, ಅವರು ಎಲ್ಲರೂ ಇವತ್ತು ಬೆಳೆ ನಾಶ ಮಾಡ್ಕೊಂಡು ಬೀದಿಗೆ ಬರೋ ಅಂಥ ಪರಿಸ್ಥಿತಿ ಆಗಿದೆ. ಅವ್ರನ್ನ ಬೀದಿಗೆ ಬರೋಕ್ಕೆ ಬಿಡಬಾರ್ದು. ನೀವು ನಿಮ್ದು ಯಾವ್ದಾದ್ರು ಒಂದು ಸೈಟ್ಗಳನ್ನ ಅಲಾಟ್ಮೆಂಟ್ ಮಾಡಿಸ್ಕೊಳ್ಳಿ. ಇಲ್ಲಿರೋ ಅಂಥ ಜಮೀನುಗಳನ್ನ ಬರೆಸ್ಕೊಬಿಟ್ಟು ನೀವೇ ಯಾರಿಗಾರು ಒಂದು ಸೈಟ್ ಅಲಾಟ್ಮೆಂಟ್ ಮಾಡಿಕೊಟ್ರೆ, ಒಂದು 2 ಕುಂಟೆ 3 ಕುಂಟೆ ಮಾಡಿಕೊಟ್ಬಿಟ್ರೆ ಆಲೂಗೆಡ್ಡೆನ, ಮೆಣಸಿನ್ಕಾಯಿನ ಏನೋ ಒಂದು ಬೆಳ್ಕೊಂಡು ಇವತ್ತು ಬಡ ರೈತರು ಜೀವನ ಮಾಡ್ತಾರೆ. ನಿಮ್ಮ ಹೆಸರು ಹೇಳ್ಕೊಂಡು ನಿಮಗೆ ಓಟ್ ಹಾಕಿದ್ದಾರೆ ಜನತೆ, ಒಳ್ಳೆ ಬಹುಮತದಿಂದ ನಿಮ್ಮನ್ನ ಗೆಲ್ಲಿಸಿದ್ದಾರೆ. ದಯವಿಟ್ಟು ನಮಗೆ ಆನೆಯಿಂದ ಪರಿಹಾರ ಮಾಡಿಕೊಡಿ. ನೀವು ಒಂದೇ ಒಂದು ಸದನದಲ್ಲಿ ಇವತ್ತು ನಮ್ಮದು ಆನೆ ಬಗ್ಗೆ ಒಂದು ಚಕಾರ ಎತ್ತಿರೋ ಅಂಥದ್ದು ನಾವು ನೋಡಲೇ ಇಲ್ಲ ಇಲ್ಲಿ ತನಕನೂ. ಅಟ್ಲೀಸ್ಟ್ ಬಂದ್ಬಿಟ್ಟು ಯಾರಿಗಾರು ಸಮಾಧಾನ ಮಾಡಿರೋ ಅಂಥ ಉದಾಹರಣೆಗಳಾರು ಇದೆಯಾ ನಿಮ್ಮಲ್ಲಿ? ಒಂದು ಸಮಾಧಾನ ಮಾಡಿರೋಂಥ ಉದಾಹರಣೆಗಳೆಲ್ಲ ನೀವು ಸಾರ್ವಜನಿಕರು ಇವತ್ತು ಗಿಣ್ಣಿನ ಮನೆ, ನಿಡುಮನಹಳ್ಳಿ, ಬಾರೆಮನೆ, ಒನ್ನೆಮನೆ ಗ್ರಾಮದವ್ರು ಎಲ್ಲರೂ ಕುತ್ಕೊಂಡು ಅದು ರಾತ್ರಿ 8 ಗಂಟೆಯಿಂದ ಆನೆ ಕಾಯ್ತಾ ಕೂತಿರ್ತೀವಿ. ನೀವು ಅದನ್ನು ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನಮ್ಮ ಜೊತೆನಾರು ಬಂದ್ಬಿಟ್ಟು ಆನೆ ಕಾಯ ಅಂತ ಕೆಲಸನಾರು ಮಾಡಿ. ನೀವು ಕಾಣಿಸ್ತಾನೆ ಇಲ್ಲ, ಇವತ್ತು ಎಲ್ಲೂ ವಿಧಾನಸಭಾ ಕ್ಷೇತ್ರದೊಳಗಡೆ ಕಾಣಿಸ್ತಾನೆ ಇಲ್ಲ. ಎಷ್ಟೋ ದಿನ ನಿಮ್ಮನ್ನು ಹುಡುಕೊಂಡು ರೈತರು ಬಂದಿದ್ದಾರೆ. ಇವತ್ತು ನೀವು ನಮ್ಮ ಜೊತೆ ಬಂದ್ಬಿಟ್ಟು ಅಟ್ಲೀಸ್ಟ್ ಎಲ್ಲಿದ್ದೀರಾ ಅಂತ ಗೊತ್ತಿಲ್ಲ. ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ, ಅಟ್ಲೀಸ್ಟ್ ನೀವು ಕಾಣಿಸ್ಲಿಲ್ಲ ಅಂತಂದರೆ ಒಂದೇ ಒಂದು ದಿನನಾರು ನಮ್ಮ ಜೊತೆ ಬಂದ್ಬಿಟ್ಟು ಆನೆಕಾಯ ಅಂತ ಕೆಲಸ ಮಾಡಿ. ನಿಮಗೆ ಅವಾಗ ರೈತರು ನೋವೇನು ಅನ್ನೋದು ಅರ್ಥ ಆಗುತ್ತೆ. ಅದನ್ನು ನಾನು ಮಾಧ್ಯಮದ ಮುಖಾಂತರ ಇವತ್ತು ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ನೋಡಿ ಸ್ವಾಮಿ, ನಾವು ಇಲ್ಲಿ ಜೋಳ ಎಲ್ಲ ಈ ತರ ಹಾಕ್ಬಿಟ್ಟು ಆನೆಗಳು ಬಂದು ಹಿಂಗ್ ತಿನ್ಕೊಂಡು ಹೋಗ್ಬಿಟ್ರೆ ರೈತರುಗಳೇನ್ ವಿಷ ಕುಡಿಬೇಕಂತ ಮಾಡಿದಿರ? ಏನ್ ಮಾಡಿದಿರ ನೀವು? ನೋಡಿ ಇಲ್ಲಿ ನೆನ್ನೆರೆಲ್ಲ ಬಂದ್ಬಿಟ್ಟು ಇಲ್ಲಿ 25 ಮೈಕೆಲ್ಲ ಮುರಿದಾಕಿದಾವೆ, ಮೈಕೆಲ್ಲ ರಾತ್ರಿ ನಾವು ಕಾಣಂಗನ್ ಬಿಟ್ಬಿಟ್ಟು ಮೈಕ್ ಕಟ್ಟಕ್ ಬರ್ತೀವಿ ಇಲ್ಲಿ 6:30ಗೆ. ಆನೆ ಬಂದ್ ಹೆಂಗ್ ಕತೆ ನೋಡಿ, ಆನೆ ಬಂದ್ ಮೈಕ್ನೆ ಮುರ್ದಾಕ್ ಹೋಯ್ದಾವೆ. ಯಾರ ಪಾಪ್ತಾರನ್ನ ಕಳಿಸ್ತಾರೆ, ಅವ್ರು ಅನೌನ್ಸ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಇಲ್ಲಿ ನೋಡಿ 10 ಗಂಟೆ ರಾತ್ರಿ 3 ಗಂಟೆ ರಾತ್ರಿ ಪರಿಹಾರ ಕೊಡ್ತೀನಿ ಅಂತಾರೆ. ಹೋದಷ್ಟು ನಮಗೆ ಪರಿಹಾರ ಬಂದಿಲ್ಲ. ಇಲ್ಲಿ 10 ಎಕರೆ ಜೋಳ ಹಾಕ್ಬಿಟ್ಟು ನಾನು ಪರಿಹಾರ ಕಾಯ್ತಾ ಕೂರಕಾಗ್ತಾ ಹೋದಷ್ಟು ನಮಗೆ ಪರಿಹಾರ ಕೊಟ್ಟಿಲ್ಲ. ಇಲ್ಲಿ 2,000 3,000 ಪರಿಹಾರ ಅಂತ ಕೊಡ್ತಾರೆ. ಎಕರೆಗೆ 2,000 ಅಂದ್ರೆ ನಾವು ಎಕರೆಗೆ 50,000 ಖರ್ಚು ಮಾಡಿರ್ತೀವಿ. 50,000 ಎಕರೆ ಖರ್ಚು ಮಾಡಿ 2,000 3,000 ಏನ್ ಮಾಡೋದು? ಅದು 20,000 10,000 ಕೊಡ್ಬೇಕು ಎಕರೆಗೆ. ಜೋಳದ ಬ್ಯಾಗ್ ಬರಕಲ್ಲ ಅವ್ರು ಕೊಡ ಪರಿಹಾರಕ್ಕೆ. ಮತ್ತೆ ವಿಷ ಕುಡಿಬೇಕಾ ಬದುಕ್ಬೇಕಾ ಏನ್ ಮಾಡ್ಬೇಕು? ಸ್ವಲ್ಪ ಬಂದು ಶಾಸಕರು ಬಂದು ಅದೇನೋ ನೋಡ್ಬೇಕು. ಶಾಸಕರು ಎಲ್ಲಿ ಬೆಚ್ಚು ಎಲ್ಲಿ ಮಂಕೊಂಡಿದಾರೋ ಗೊತ್ತಿಲ್ಲ. ಅವ್ರ ಅಚ್ಚಗಟ್ಟಾಗಿ ಅಲ್ಲಿ ಎಣ್ಣೆ ಕುಡ್ಕೊಂಡು ಅಚ್ಚಗಟ್ಟಾಗಿ ಮಂಗಿರ್ತಾರೆ. ಆಯ್ತಾ? ನಾವಿಲ್ಲಿ ಬಂದ್ಬಿಟ್ಟು ಮೈಕ್ ಕಟ್ಟಕ್ಕೆ 7 ಗಂಟೆ ಬಂದು ಸ್ಟಾರ್ಟ್ ಆಗ್ತಾ ಅಷ್ಟೊಂದು ಹೊಲದೊಳಗೆ ಮಾತ್ರ ಪರಿಹಾರ ಕೊಡ್ತೀರಿ ಸತ್ರೆ. ನಾವೀಗ ಆನೆ ಹೊಡಿತೀವಿ, ನಮಗೆ ಅವಕ್ಕೂ ನಾವು ಪರಿಹಾರ ಕೊಡೋಣ ಹೊಡೆದ್ಬಿಟ್ಟು.
ನಾವು ಹೊಡೆದಾಗ ಪರಿಹಾರ ಕೊಡಿ ಅಂದ್ರೆ ನಾವು ಹೊಡೆದಾಗ ಪರಿಹಾರ ಕೊಡ್ತೀವಿ. ಹಂಗೂ ಲಾಸ್ ಆಯ್ತೀವಿ, ಹಿಂಗೂ ಲಾಸ್ ಆಯ್ತೀವಿ. ಇಲ್ಲ ನೀವೇನಾರು ತಂದು ಕೊಟ್ಬಿಡಿ, ಸತ್ತೋಗ್ಬಿಡ್ತೀವಿ ನಾವೇ ಅತ್ಲಾಗೆ. ಇಲ್ಲಿ ಬಂದ್ಬಿಟ್ಟು ಹಿಂಗೆಲ್ಲ ನಾಶ ಮಾಡಿ ಹೋಗ್ಬಿಟ್ರೆ ಬೆಳೆ ಏನ್ ಮಾಡೋದು ನಾವು ರೈತರು? ನಾವೇನಾರು ಆನೆ ಹೊಡೆದ್ರೆ ಇದು ಮಾಡಿದ್ರೆ ಪರಿಹಾರ ನಮಗೆ ಕೊಡ್ತೀರಾ ನೀವು? ಆನೆ ಸಾಯಿಸ್ತಾರೆ ನಾವೇ ಮತ್ತೆ ಈಗ ನಮಗೆ ಇದಕ್ಕೆ ಯಾರು ಪರಿಹಾರ ಕೊಡೋರು? ಬರೀ ಆನೆ ಮನುಷ್ಯದ ಹತ್ರ 15 ಲಕ್ಷ ಕೊಡಕತ್ತೆ. ನಾವು ಇಲ್ಲಿ ರೈತರು ಬೆಳೆ ಹಾಕಿರ್ತೀವಲ್ಲ, ಯಾರು ಬರ್ಬೇಡಿ ಮನೇಲಿರಿ ನೀವು ಅಂತ ಹೇಳ್ಬಿಟ್ಟು ನಮಗೆ ಪರಿಹಾರ ಕೊಡಿ. ಅದೇ ದುಡ್ಡ ಕಾಫಿ ಬೆಳೆಗಾರರು ಅವರಿಗೆಲ್ಲ ಪರಿಹಾರ ಕೊಡಕ್ಕೆ ಆಗುತ್ತೆ, ನಮಗೆ ಆಗಲ್ಲ ಅಲ್ವಾ? ರೈತರು ವರ್ಷದ ಕೂಡ ನೆನ್ಕೊಂಡು ವರ್ಷ ಎಲ್ಲ ಕಾಯ್ತಾ ಇರ್ತೀವಿ ನಾವು. ಇದು ಬರುತ್ತೆ ಅಂತ ವರ್ಷ ಎಲ್ಲ ಕಾಯ್ತಾ ಇರ್ತೀವಿ. ನೀವು ಹಿಂಗ್ ಮಾಡ್ಬಿಟ್ಟು ಹೋಗ್ಬಿಟ್ರೆ ನಾವ್ ಏನ್ ಮಾಡೋದಿಲ್ಲಿ? ಯಾರು ಇಲ್ಲಿವರೆಗೂ ಯಾರು ಬಂದಿಲ್ಲ ಇಲ್ಲಿ ಹೊಲ್ತಕ್ಕೆ ಬರೋ ಸ್ಥಳ ಆನೆ ತಕ್ಕೆ ಬರಲ್ಲ ಫಾರೆಸ್ಟ್ ಆಫೀಸರ್ಸ್. ನಾವೇ ಫೋನ್ ಮಾಡ್ಬೇಕು ಬೆಳಗ್ಗೆ ಬರ್ತಾರಲ್ಲ ಪಟಾಕಿ ಇಟ್ಕೊಂಡ್. ಪಾಪ ಆ ಹುಡ್ಲು ಏನ್ ಮಾಡ್ತಾವ ಬರ್ತವೆ. ಅವ್ರೇನ್ ಬಂದಿರ್ತಾರೆ, ಅವರು ಹೊಟ್ಟೆ ಪಡಿ ಬಂದಿರ್ತಾರೆ. ಇವ್ರು ಫಾರೆಸ್ಟ್ ಆಫೀಸರ್ ಎಲ್ಲ ಹೋಗಿ ಬೆಚ್ಚಗ್ ಮಂಗಿರ್ತಾರೆ ಮನೇಲಿ ಕುಡ್ಕೊಂಡು ಆರಾಮಾಗಿ. ನಾವಿಲ್ಲಿ 7 ಗಂಟೆ 8 ಗಂಟೆ ರಾತ್ರಿ ಎಲ್ಲ ಬಂದು ಮೈ ಕಟ್ಟೋದು ಮಾತ್ರ ಬಂದು ಕುತ್ಕೊಂತಾರೆ ಜೀಪ್ ಒಳಗೆ ನಾವ್ ಇದೀವಿ ಅಂತೇಳಿ. ರಾತ್ರಿ 6 ಗಂಟೆ ಸಾಯಂಕಾಲ 6 ಗಂಟೆ ಆದ್ಮೇಲೆ ಹುಡುಗರು ಇರ್ತವೆ, 4-5 ಹುಡುಗರು ಜೀಪಲ್ಲಿ. ಏನ್ ಮಾಡ್ತಾರೆ? ಆ ಹುಡುಗರು ಆಡೋದು ಪಾಪ ಹೊಡಸ್ಕಾವಯ್ತಾವ ಅವು. ಅಣ್ಣ ಏನ್ ಮಾಡಲ್ಲ ಅಂತ ಅವುವೆ. ನೀವು ಅವ್ರನ್ನ ಕೇಳಿ ಅಂತಾರೆ. ಯಾರನ್ನ ಕೇಳೋದು? ಇಲ್ಲೆಲ್ಲ ಹಿಂಗ್ ಮಾಡ್ಬಿಟ್ಟು ಹೋಗ್ಬಿಟ್ರೆ ಏನ್ ರೈತರ ಪರಿಸ್ಥಿತಿ? ಇದಕ್ಕೆ ಶಾಶ್ವತ ಪರಿಹಾರ ಕೊಡ್ತೀರೋ ಇಲ್ವೋ ಹೇಳ್ಬಿಡಿ ಅತ್ತೆಗೆ. ಇಲ್ಲ ಅಂದ್ರೆ ಇದು ಗಡಿಪಾರ್ ಮಾಡ್ಬಿಡಿ ಅತ್ತೆಗೆ. ಆನೆನೆಲ್ಲ ಇಲ್ಲಿ ಕೂಡ್ಬಿಟ್ಟು ನಮ್ಮನೆ ಗಡಿಪಾರ್ ಮಾಡ್ಬಿಡಿ ಅತ್ತೆಗೆ ಊರಿಂದವ. ರೈತ ಇದು ಆನೆಗೆ ಅಂತಾನೆ ಬಿಟ್ಟು ಹೋಗ್ಬಿಡ್ತೀವಿ ಅತ್ತೆಗೆ ನಾವು. ಮುಳುಗಡೆ ಜಮೀನ್ ಆಯ್ತಲ್ಲ ಹಂಗ್ ಮಾಡ್ಬಿಡಿ ಅತ್ತೆಗೆ. ಇನ್ನು ಆನೆಗಳಿಗೆ ಅಂತಾನೆ ಮಾಡ್ಬಿಡಿ ಅತ್ತೆಗೆ. ಕಾಫಿ ಬೆಳೆಗಾರರು ಅಂತೇಳಿ ಕಾಫಿ ಬೆಳೆಗಾರನೇ ನೋಡ್ಕೊ ಹೋಗ್ತಿರಲ್ಲ. ನಾವೇನ್ ರೈತರಲ್ವಾ? ನಾವು ಇಲ್ಲಿ ರಾಗಿ ಜೋಳ ಭತ್ತ ಎಲ್ಲ ಹಾಕ್ಯಂಡ್ ಈ ತರ ಮಾಡೋದ್ರೆ ವರ್ಷ ಎಲ್ಲ ಬೆಳ್ಕೊಂಡಿ ನಾವು ಏನ್ ತಿನ್ಬೇಕು? ಕಾಫಿ ಬೆಳೆಗಾರರಿಗೆ ಡ್ರಿಪ್ ಇರಿಗೇಷನ್ ಇಂದ ಇದು ಕೃಷಿ ಇಲಾಖೆ ತನಕನೂ ಇದು ಕೊಡ್ತೀರಾ? ನಮಗೆ ಏನ್ ಕೊಡ್ತೀರಾ ಇಲ್ಲಿ ಜೋಳಕ್ಕೆ? ಏನು ಕೊಡಲ್ಲ. ನಾವು ಸತ್ತು ಸುಣ್ಣ ಆಗ್ಬೇಕು. ಈಗ ಜೋಳ ಹಾಕೋದ್ರಿಂದ ಹಿಡಿದು ಮುರಿಯೋ ತನಕ 40,000-45,000 ರೂಪಾಯಿ ಖರ್ಚು ಬರುತ್ತೆ. ಯಾರು ಕೊಡಾರ ಇವಾಗ? ನಾವು ಸಾಯ್ಬೇಕು ಅಂತ ಇದೆಯೋ ಇಲ್ಲ ಬದುಕಬೇಕು ಅಂತ ಇದ್ರೆ ಇಲ್ಲ ನಮಗೆ ಇಷ್ಟ ತಂದು ಕೊಟ್ಬಿಡಿ. ಇಲ್ಲ ಅಂದ್ರೆ ಮಾತಾಡಿರ್ ತುಣಿದ್ರೆ 15 ಲಕ್ಷ ಕೊಡ್ತೀನಿ ಅಂತೀರಾ. 2 ವರ್ಷ ನಮಗೆ ಬಿಡಿ, ನಿಮಗೆ 20 ಲಕ್ಷ ನಾವೇ ಕೊಡ್ತೀವಿ. ಓಡಿಸಿದ್ರೆ ಓಡಿಸಿ. ಈ ತರ ಎಲ್ಲ ಮಾಡ್ಬೇಡಿ. ಬನ್ನಿ ಇಲ್ಲಿ ನೋಡಿ. ನಾನು ಹೇಳ್ತಾ ಇದೀನಿ ಕೇಳಿ. ಇಲ್ಲ ನೀವು ವಿಷಯ ತಂದು ಕೊಡಿ, ಇಲ್ಲ ಅಂದ್ರೆ ರಾಜೀನಾಮೆ ಕೊಡಿ. 2ರಲ್ಲೊಂದು ಮಾಡಿ. ಇಲ್ಲ ಆನೆ ಓಡಿಸಿ. ನೀವು ರಾಜೀನಾಮೆ ಕೊಡಲ್ಲ ಅಂದ್ರೆ ಆನೆ ಓಡಿಸಿ. ನಿಮ್ಗೇನು ಆಗ್ತಾ ಇಲ್ಲ. ಜವಾಬ್ದಾರಿ ತಗೊಂತಿಲ್ಲ ಅಂತ ಬರ್ದಿಟ್ಬಿಟ್ಟು ನಾವೇನಾರು ತಗೊಬಿಡ್ತೀವಿ. ಬೇಲೂರಲ್ಲಿ ತೆಂಕೇಶ್ವರ ಸ್ವಾಮಿ ಕೂತಿತ್ತಲ್ಲ ಹಂಗ್ ಕೂತ್ಕೊಬಿಡಿ ಆರಾಮಾಗಿ. ನೀವು ಮಾಡ್ತಾರದು ಅದೇ ನಮಗ್ ಗೊತ್ತು. ಇಲ್ಲಿ ಬಂದ್ ರೈತರ ಬಗ್ಗೆ ಏನು ಮಾತಾಡ್ತಿಲ್ಲ ನೀವು ಶಾಸಕರಾಗಿ. ಕೂತ್ಕೊಬಿಡಿ ಆರಾಮಾಗಿ. ನಿಮ್ ಕೈಲಿ ಏನಾಗ್ಲಿಲ್ಲ ಅಂದ್ರೆ ಸುಮ್ ರಾಜೀನಾಮೆ ಕೊಟ್ಟು ಹೋಗ್ಬಿಡಿ. ಮಾತಾಡ್ರೆ ಆನ್ ತುಣಿದ್ರೆ 15 ಲಕ್ಷ. ಒಬ್ಬ ಮನುಷ್ಯ ಬದುಕಿದ್ದು ಬೆಳೆದ್ರೆ 15 ಲಕ್ಷ ದುಡಿಯೋದಲ್ಲಿ ಎಷ್ಟು ದಿವಸ ಇರುತ್ತೆ? ಮಾತಾಡ್ರೆ 15 ಲಕ್ಷ ಪರಿಹಾರ ಕೊಡ್ತೀವಿ ಅಂತಾರೆ. ನಿಮ್ 15 ಲಕ್ಷ ಇಸ್ಕೊಳಕ್ ನಾವ್ ಇಷ್ಟೆಲ್ಲ ಗೋಳಾಡ್ಬೇಕಾ? ನಂದೇ ಹೋಯ್ತೈತೆ ವರ್ಷ 2-3 ಲಕ್ಷ ಹಂಗೆ ಜೋಳ ಹಾಕಿ ಈಗ 3 ವರ್ಷದಿಂದ ಎಷ್ಟು ಲಾಸ್ ಆಗಿರ್ಬೋದು? ಈಗ 2 ವರ್ಷದಲ್ಲಿ 4 ಎಕರೆ ಜೋಳ ಇವಂದೆಯ ಅಡಿಕೆನೂ ಮುರಿದಾಕಿದಾವೆ. ಏನ್ ಬೆಳೆ ಮಾಡೋದು ನಾವು ರೈತರಲ್ಲಿ? ಎಷ್ಟು ಎಕರೆ ಜೋಳ ಹಾಕಿದ್ರಿ ಸರ್? ನಾವು ಇಲ್ಲಿ 10 ಎಕರೆ ಜೋಳ ಹಾಕಿದ್ವಿ ಸರ್. ಒಂದೇ ಪ್ಲಾಟ್ 10 ಎಕರೆ 6 ಎಕರೆ ಮುಗಿಸಿ 3 ದಿವಸಕ್ಕೆ 4 ಎಕರೆ ಖಾಲಿ. ಇದೇ ತರ ಆಗಿರೋದು ಎಲ್ಲ ಫುಲ್ ನೆಲ್ಸಮ್ಮ ಮಾಡಿದಾವೆ. ನೆಲ್ಸಮ್ಮ ಮಾಡಾಕಿದಾವೆ ನೋಡಿ, ಕಣ್ಣಿದ್ರೆ ನೋಡಿ. 8 ಗಂಟೆಗೆ ಬರ್ತಾರೆ. ಆನ್ ಬರ್ತಿದಾವೆ, ದಾಟಬೇಡಿ ರೋಡಲ್ಲೆಲ್ಲ ಹೋಗ್ತಾರೆ. ಒಳಗೆ ಮಂಕೇಳಿ ಬೆಚ್ಚಗೆ ಅಂತ ಮಾಡೋದಿಲ್ಲ. ಇಲ್ಲಿ ಬಂಡವಾಳ ಹಾಕಂದ್ರೆ ನಮಗೆ ರಾತ್ರಿ ನಿದ್ದೆ ಬರಕ್ಲ. ಸಾಯ್ಬೇಕಾ ಬದುಕಬೇಕಾ ಅನ್ನೋದು ನಾವು ಪ್ರಾಣ ಹಂಗ್ ಬಿಟ್ಬಿಟ್ಟು ಇವೆಲ್ಲ ಕಟ್ಟಕ್ ಬರೋದು. ಇದನ್ನಾರ ಕಟ್ಟೋದು ಬರ್ದಲ್ಲ ಇರ್ಲಪ್ಪ ದೇವ್ರೇ ಅಂತ. ಈಗ ನೋಡಿ ಇವನು ಮೂರ್ಖವ ಇದಾವೆ ಬಂದು ಹಿಂಗ್ ಮಾಡ್ಬಿಟ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ರೈತರು? ವಿಷನೇ ಕುಡಿಬೇಕು ಬಿಡಿ. ಯಾವ್ದಾಕ್ರೆ ನೀವೇನು ಯೋಚನೆ ಮಾಡ್ಬಿಡಿ. ನಮಗೆ ಒಂದ್ ಬಾಟ್ಲು ವಿಷ ತಂದು ಕೊಟ್ಬಿಡಿ. ಇಲ್ಲ ನೀವು ತಂದು ಕೊಡಕ್ಕಿಲ್ಲ ಅಂತ ಹೇಳ್ಬಿಡಿ. ನಾವೇ ಬೇಕಾದ್ರೆ ತಗೋಬಿಡ್ತೀವಿ ಬೇಕಾದ್ರೆ ಇಲ್ಲಿ. ಇದು ಅಲ್ಲಿಯ ರೈತರುಗಳ ಮಾತು, ರೈತರ ಅಸಮಾಧಾನ, ಅಸಹಾಯಕ ನುಡಿಗಳು. ಯಾಕೆ ಅಂತ ಅಂದ್ರೆ ಆ ಭಾಗದಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಕಳ್ಸಕ್ಕೆ ಹೆದರ್ತಾ ಇದ್ದಾರೆ ಜನ. ಕೂಲಿ ಕೆಲ್ಸಕ್ಕೆ ಹೋಗಕ್ಕೆ ಕಾರ್ಮಿಕರು ಹೆದರ್ತಾ ಇದ್ದಾರೆ. ಮನೆಯಿಂದ ಹೊರ ಬರಕ್ಕೆ ಹೆದರ್ತಾ ಇದ್ದಾರೆ. ಜಮೀನುಗಳಲ್ಲಿ ಬಂದು ಕೆಲಸ ಮಾಡಕ್ಕೆ ಕೂಲಿ ಕಾರ್ಮಿಕರು ಹೆದರ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ ರೀ, 50 ಆನೆಗಳು ಹಿಂಡಾಗಿ ಬಂತ ಅಂದ್ರೆ ಯಾರು ಬಂದು ಏನ್ ಮಾಡಕ್ಕಾಗತ್ತೆ? ಆದ್ರೆ ಶಾಸಕರು ಮಾಡಬಹುದು. ತಮ್ಮ ಲೆಟರ್ ಪ್ಯಾಡ್ಗಳನ್ನ ಪೊಲೀಸರನ್ನ ಅಮಾನತು ಮಾಡಿ ಅಥವಾ ತಹಸೀಲ್ದಾರ್ ಟ್ರಾನ್ಸ್ಫರ್ ಮಾಡಿ, ಅವರು ವೈದ್ಯಾಧಿಕಾರಿಗಳು ಟ್ರಾನ್ಸ್ಫರ್ ಮಾಡಿ ಅಂತ ಬರೆಯಕ್ಕಲ್ಲ ಸ್ವಾಮಿ. ರೈತರ ಹಿತದೃಷ್ಟಿ ಕಾಪಾಡ ನಿಟ್ಟಲ್ಲೂ ಕೂಡ ಬಳಸ್ಕೋಬೇಕು. ಅದಕ್ಕೂ ಕೂಡ ಲೆಟರ್ ಪ್ಯಾಡ್ ಬಳಸಬೇಕು. ಸದನದಲ್ಲಿ ಧ್ವನಿ ಎತ್ತುತ್ತೀನಿ ಅಂತ ಅವತ್ತು ಭಾಷಣ ಮಾಡಿ ಹೋಗಿದ್ರಲ್ಲ 3-4 ತಿಂಗಳ ಹಿಂದೆ ವಸಂತ ಅವರ ಮನೆಯಲ್ಲಿ. ಏನ್ ಧ್ವನಿ ಎತ್ತಿದ್ರು ಶಾಸಕರು ಸದನದಲ್ಲಿ? ಎಲ್ಲ ಲೈವ್ ಬರ್ತಾ ಇರತ್ತೆ, ನೀವು ಚೆಕ್ ಮಾಡ್ಕೊಬಹುದು.
ನಾನು ಆಗ್ಲೇ ಹೇಳಿದ್ದೆ, ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಈ ರೈತರುಗಳು, ಈ ಭಾಗದ ರೈತರುಗಳು, ಇವರಿಗೆ ಬೇರೆ ಇನ್ಯಾವುದೇ ಬಿಸ್ನೆಸ್ ಇಲ್ಲ, ಬ್ಲ್ಯಾಕ್ ಮನಿ ಬರಲ್ಲ. ಈ ರೈತರು ಆ ಜೋಳ ನೆಚ್ಕೊಂಡೇ ಜೀವನ ಮಾಡ್ತಿರ್ತಾರೆ. ಆ ಜೋಳದ ಬೆಳೆ ಬರಬೇಕು, ಜೋಳ ಮುರಿಬೇಕು, ಮಾರ್ಕೆಟಿಗೆ ತಗೊಂಡೋಗಿ ಹಾಕಬೇಕು, ಅದಕ್ಕೊಂದಿಷ್ಟು ಬೆಂಬಲ ಬೆಳೆ ಬರಬೇಕು, ಆಗ್ಲೇ ಬದುಕು. ಅವ್ರು ಯಾವ ಲೇಔಟ್ ಮಾಡಲ್ಲ, ಖಾಸಗಿ ಇಂಟರ್ನ್ಯಾಷನಲ್ ಸ್ಕೂಲ್ಗಳಿಲ್ಲ, ಏನಿಲ್ಲ ಅವ್ರ ಹತ್ರ. ಯಾವ ಕಮಿಷನ್ ಬರಲ್ಲ, ಕಮಿಷನ್ ಕೊಟ್ಟು ಮಾರಾಟ ಮಾಡಬೇಕು ಅವರು. ಇದನ್ನ ಅರಿಯಬೇಕಾದ ಶಾಸಕರು ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಕೇವಲ ದ್ವೇಷ ರಾಜಕಾರಣ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಬೇಲೂರು ಭಾಗದ ಜನ ಹೇಳ್ತಾರಪ್ಪ, ನನಗೆ ಗೊತ್ತಿಲ್ಲ. ಫೈನ್, ಇನ್ನಾದ್ರೂ ಮಾನ್ಯ ಘನವೆತ್ತ ಶಾಸಕರಾದ ಹುಲ್ಲಳ್ಳಿ ಸುರೇಶ್ ಅವರು ಈ ಬಗ್ಗೆ ಗಮನ ಹರಿಸಿ ರೈತರ ಜೀವನದ ಬಗ್ಗೆ, ಅಲ್ಲಿ ರಾಜಕೀಯ ಮಾಡಬೇಡಿ ದಯವಿಟ್ಟು, ಅಲ್ಲಿ ರಾಜಕೀಯ ಮಾಡಕ್ ಹೋಗ್ಬೇಡಿ. ರೈತರ ಜೀವನದ ಜೊತೆ ಮತ ಹಾಕಿದ್ದಾರೆ, ನೀವು ಇಡೀ ಕ್ಷೇತ್ರದ ಮತದಾರರ ಪ್ರತಿನಿಧಿಯಾಗಿದ್ದೀರಿ, ಏನಾಗಬೇಕು ಆ ನಿಟ್ಟಿನಲ್ಲಿ? ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆಯಲ್ಲ, ಅದನ್ನ ಪರಿಹಾರ ಮಾಡೋ ನಿಟ್ಟಲ್ಲಿ ಏನ್ ಕ್ರಮ ತಗೋಬೇಕು ಆ ನಿಟ್ಟಲ್ಲಿ ಒಂದಿಷ್ಟು ಯೋಚನೆ ಮಾಡಿ. ಫೈನ್, ನಿಮ್ಮ ಮಾತು ಕೇಳ್ದಾರ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿಸೋದು, ಅವ್ರ ಮೇಲೆ ದ್ವೇಷ ಸಾಧಿಸೋದು, ಇವೆಲ್ಲ ಮಾಡೋರಂತೆ, ಆಮೇಲೆ ಮಾಡ್ಕೊಳ್ಳಿ, ರಾಜಕಾರಣ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಇದರ ಜೊತೆಗೆ ರೈತರ ಬದುಕು, ರೈತರ ಕಷ್ಟಗಳಿಗೆ ಧ್ವನಿಯಾಗಿ. ಯಾರೋ ಮನೆ ಹೇಳ್ತಾ ಇದ್ರು, ಯಾರೋ ಒಬ್ರು ರೈತ ಸಂಘದವರು ಬಂದು ಶಾಸಕರು ಕ್ರಮ ತಗೊಳ್ತಾ ಇಲ್ಲ, ನಮ್ ಕಷ್ಟ ಕೇಳ್ತಾ ಇಲ್ಲ ಅಂದಾಕ್ಷಣ ಜೀವ ಮಿಡಿದು ಪುಟಿದೆದ್ದು ಎಚ್ಚೆತ್ತು ಎದ್ದು ಬಂದು ಲೆಟರ್ ಪ್ಯಾಡ್ ತಗೊಂಡು ಗೃಹ ಮಂತ್ರಿಗಳಿಗೆ ಲೆಟರ್ ಬರೆದ್ಬಿಟ್ಟೆ ಅಂತ ಹೇಳ್ತಾ ಇದ್ರಲ್ಲ, ಅದೇ ರೈತರು ಬದುಕು ಸ್ವಾಮಿ, ಅದೇ ರೈತರು ಮಾತಾಡ್ತಾ ಇರೋದು ಸ್ವಾಮಿಯಲ್ಲಿ, ಅದೇ ರೈತರು ಕಣ್ಣೀರಾಗ್ತಾ ಇದ್ದಾರೆ. ಕೇಳಿಸ್ಕೊಂಡ್ರಲ್ಲ, ಒಂದ್ ಬಾಟ್ಲು ವಿಷ ಕೊಟ್ಬಿಡಿ ಶಾಸಕರೇ, ಸತ್ತೋಗ್ಬಿಡ್ತೀವಿ, ಈ ಬದುಕು ಬಾಳಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದಾರಲ್ಲ, ಕೊಟ್ಟುಬಿಡಿ. ನಮ್ ಕೈಲಿ ಮಾಡಕ್ ಆಗಲ್ರಪ್ಪ, ನಿಮ್ಮನ್ನ ರಕ್ಷಣೆ ಮಾಡಕ್ ನಮ್ ಕೈಲಿ ಆಗಲ್ಲ, ನಾವು ಬರೀ ದ್ವೇಷ ರಾಜಕಾರಣ ಮಾಡ್ಕೊಂಡಿರಕ್ಕೆ ಬಂದಿದೀನಿ, ನನ್ ಕೈಲಿ ಆಗಲ್ಲ. ದಲಿತ ಹೆಣ್ಣು ಮಕ್ಕಳು ಅಧಿಕಾರಿಗಳಾಗಿದ್ರೆ ಅವ್ರಿಗೆ ಕಷ್ಟ ಕೊಡೋದೇ ನನ್ ಕೆಲಸ. ಅಧಿಕಾರಿಗಳು ಎಲ್ಲೆಲ್ಲಿ ಏನೇನ್ ಮಾಡ್ತಾ ಇದ್ದಾರೆ ಅಂತ ನೋಡಿ ಲೆಟರ್ ಪ್ಯಾಡ್ ಅಲ್ಲಿ ಲೆಟರ್ ಬರೆಯೋದೇ ನನ್ ಕೆಲಸ, ಹೇಳ್ಬಿಡಿ ಬಹಿರಂಗವಾಗಿ ಅಂತ ಜನ ಹೇಳ್ತಾ ಇದ್ದಾರೆ, ನಮಗೆ ಗೊತ್ತಿಲ್ಲ. ಫೈನ್, ಮಾನ್ಯ ಬೇಲೂರಿನ ಶಾಸಕರಿಗೆ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀವಿ, ನಿಮ್ಮ ಉತ್ತರ ನನಗೆ ಬೇಡ. BBC ವಾಹಿನಿ ನೀವು ಉತ್ತರ ಕೊಡ್ದೋದ್ರು ನಮ್ಗೇನ್ ಚಿಂತೆ ಇಲ್ಲ, ನಿಮ್ಮ ಉತ್ತರದಿಂದ ನಾವೇನು ಉತ್ತರಿಸ್ಕೊಂಡು ಅಡ್ಗೆ ಮಾಡ್ಕೊಂಡು ಸಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ಯು ಆರ್ ಆನ್ಸರಬಲ್ ಫಾರ್ ದ ಪೀಪಲ್ಸ್ ಹೂ ವೋಟೆಡ್. ನಿಮ್ಗೆ ಯಾರ್ಯಾರು ವೋಟ್ ಹಾಕಿದ್ದಾರೆ ಅವ್ರಿಗೆ ನೀವೇ ಆನ್ಸರಬಲ್, ನೀವೇ ಉತ್ತರ ಕೊಡ್ಬೇಕು ಅವರಿಗೆ, ಆ ಉತ್ತರ ಕೊಡಿ. ಇಲ್ಲ ಅಂತ ಅಂದ್ರೆ ಜನ ಉತ್ತರ ಕೊಡ್ತಾರೆ ಅಷ್ಟೇ. ಏನ್ ರಾಜಕಾರಣ ಮಾಡೋದ್ರು, ಏನ್ ಮೇಲಾಟ ಆಡಿದ್ರು, ಏನ್ ದರ್ಪ ತೋರ್ಸಿದ್ರು, ಏನ್ ದಬ್ಬಾಳಿಕೆ ಮಾಡಿದ್ರು, 5 ವರ್ಷಕ್ಕೊಂದ್ಸಲಿ ಜನಗಳ ಮುಂದೆ ಕೈ ಮುಕ್ಕೊಂಡು ಹೋಗ್ಲೇಬೇಕು. ಆ ಸಂದರ್ಭದಲ್ಲಿ ನೀವ್ ಇವತ್ತು ಉತ್ತರ ಕೊಡೋದ್ರೆ ಅವತ್ತು ಅವ್ರು ಉತ್ತರ ಕೊಡ್ತಾರೆ ಜನ ಉತ್ತರ ಅಂತ ಹೇಳ್ತಾ ನಾನ್ ಡ್ರ್ಯಾಗ್ ಮಾಡಕ್ ಹೋಗಲ್ಲ, ಜನರಿಗೆ ಬಿಡ್ತೀನಿ. ನೋಡೋಣ ಏನ್ ಮಾಡ್ತಾರೆ ಮುಂದಿನ ದಿವಸದಲ್ಲಿ ಶಾಸಕರು. ಇನ್ನಾದ್ರೂ ಎಚ್ಚೆತ್ಕೊಂಡು ರೈತರ ಪರವಾಗಿ ಬೇಲೂರಿನ ಹಿತರಕ್ಷಣೆಗಾಗಿ ಪಣತೊಟ್ಟು ನಿಂತಿರುವ ಶಾಸಕರ ಕಣ್ಣಿಗೆ ಇದು ಕಾಣಿಸಿರಲಿಲ್ಲ ಅನಿಸುತ್ತೆ. ಸುದ್ದಿ ಆದ್ಮೇಲೆ ಕಂಡ ಕೂಡಲೇ ತಮ್ಮ ಲೆಟರ್ ಪ್ಯಾಡ್ ತಗೊಂಡು ಯಾರ್ಯಾರ ಅರಣ್ಯ ಮಂತ್ರಿಗಳು, CM ಮತ್ತೊಬ್ರು ಎಲ್ಲರಿಗೂ ಕೂಡ ಲೆಟರ್ ಬರೀತಾರೆ ಅನ್ನೋ ಭರವಸೆ ನನಗಿದೆ ಶಾಸಕರ ಮೇಲೆ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC TV, ಸತ್ಯದ ಕಡೆ ನಮ್ಮ ನಡೆ.